ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ನಾನು ಹೆಣ್ಮಕ್ಳಿಗೆ ಇಷ್ಟ ಆಗೋ ಥರ ಆ್ಯಂಡ್ ಯೂಸ್ ಆಗೋ ಥರ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ಅದೇ ಸ್ಯಾರಿ ಪ್ಲೀಟ್ಸ್ ಆ್ಯಂಡ್ ಸ್ಯಾರಿ ಫೋಲ್ಡಿಂಗ್ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ತೋರಿಸ್ತೀನಿ. ಬನ್ನಿ, ಮೊದಲಿಗೆ ನಾನು ಸ್ಯಾರಿ ಪ್ಲೀಟ್ಸ್ನ ಹಿಡ್ಕೊಳ್ತಾ ಇದ್ದೀನಿ. ನಾನು ರೆಗ್ಯುಲರಾಗಿ 8 ಪ್ಲೀಟ್ಸ್ ಬರೋ ಥರ ಹಿಡ್ಕೊಳ್ಳೋದು, ಹಾಗಾಗಿ ಅದೇ ಥರ ತೋರಿಸ್ತಾ ಇದ್ದೀನಿ. ನಿಮಗೆ ಇಷ್ಟು ಚಿಕ್ಕದು ಬೇಡ ಅನ್ನೋದಾದರೆ 7 ಪ್ಲೀಟ್ಸ್ ಬರೋ ಥರ ಹಿಡ್ಕೊಂಡ್ರೂ ಆಗುತ್ತೆ. ಸೊ ಫಸ್ಟು ಬಾರ್ಡರ್ ಇದೆಯಲ್ಲ, ಆ ಬಾರ್ಡರ್ಗಿಂತ ನೆಕ್ಸ್ಟು ಸ್ಟೆಪ್ಸ್ ಏನು ಬರುತ್ತೆ ಅದಕ್ಕಿಂತ ಚಿಕ್ಕದಾಗಿ ತಗೊಳ್ತಾ ಹೋಗಬೇಕು. ಬೈ ಚಾನ್ಸ್ ನೀವು ಫಸ್ಟು ಬಾರ್ಡರ್ಗಿಂತ ನೆಕ್ಸ್ಟ್ ಸ್ಟೆಪ್ ಏನಾದರೂ 1 ಇಂಚು 2 ಇಂಚು ದೊಡ್ಡದಾಗಿ ತೊಗೊಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ಫಸ್ಟು ಬಾರ್ಡರ್ಗಿಂತ ನೆಕ್ಸ್ಟ್ ಸ್ಟೆಪ್ಸ್ ಎಲ್ಲ ಚಿಕ್ಕದಾಗಿ ತೊಗೊಳ್ತಾ ಹೋಗಬೇಕು. ಮತ್ತು ಫಸ್ಟ್ ಬಾರ್ಡರ್ ಇದೆಯಲ್ವ ಆ್ಯಂಡ್ ಲಾಸ್ಟ್ ಬಾರ್ಡರ್ ಬರುತ್ತಲ್ಲ, ಅದು ಆಪೋಸಿಟ್ ಫೇಸಲ್ಲಿ ಇರೋ ಥರ ನೋಡಿಕೊಂಡು ನಾವು ಪಿನ್ನನ್ನು ಮಾಡ್ಕೊಳ್ಬೇಕು. ನಾನು ತುದಿಗೊಂದು ಪಿನ್ ಹಾಕ್ಕೊಂಡಿದ್ದೀನಿ, ಮಧ್ಯದಲ್ಲೊಂದು ಪಿನ್ನನ್ನು ಹಾಕ್ಕೊಳ್ತೀನಿ. ಕೆಲವ್ರು ಏನು ಮಾಡ್ತಾರೆ, ಬರೀ ತುದಿಲೊಂದು ಪಿನ್ ಹಾಕ್ಕೊಂಡು ಶೋಲ್ಡರ್ ಹತ್ರ ಒಂದು ಪಿನ್ ಹಾಕ್ಕೊಂಡು ಬಿಟ್ಬಿಡ್ತಾರೆ, ಚೆನ್ನಾಗಿ ಕಾಣಿಸಲ್ಲ. ಮಧ್ಯದಲ್ಲೊಂದು ಪಿನ್ ಹಾಕ್ಕೊಂಡ್ರೆ ಲುಕ್ ವೈಸ್ ಚೆನ್ನಾಗಿರುತ್ತೆ. ಹಾಗೆ ನೀವು ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತನ್ನು ನೋಡಿಕೊಂಡು ಶೋಲ್ಡರ್ ಹತ್ರ ಬರೋ ಹಾಗೆ ಅಲ್ಲೊಂದು ಪಿನ್ನನ್ನು ನಾವು ಹಾಕ್ಕೊಳ್ಬೇಕು. ಟೋಟಲಾಗಿ 3 ಪಿನ್ನನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ನೆರಿಗೆ ಕೂಡ ಹಿಡ್ಕೊಂಡಿದ್ದೀನಿ. ನಿಮಗೆ ಸುತ್ತಳತೆ ಎಷ್ಟು ಬೇಕು ನೋಡಿಕೊಂಡು ನೆರಿಗೆನ ಹಿಡ್ಕೊಳ್ಬೇಕು. ಇಲ್ಲ ನಾನು ಅಂದಾಜಲ್ಲಿ ಹಾಗೇ ನಾನು ನೆರಿಗೆನ ಹಿಡ್ಕೊಳ್ತೀನಿ ಅನ್ನೋದಾದರೆ ಪ್ರಾಬ್ಲಮ್ ಆಗುತ್ತೆ, ಎಕ್ಸ್ಟ್ರಾಸ್ ಬರೋ ಚಾನ್ಸಸ್ ಇರುತ್ತೆ. ಆವಾಗ ಗಡಿಬಿಡಿಲಿ ಸುಮ್ಮನೆ ಟೆನ್ಷನ್ ಆಗುತ್ತೆ. ಹಾಗಾಗಿ ಸುಮ್ಮನೆ ಸುತ್ತಳತೆಯನ್ನು ತೊಗೊಂಡು ನೀವು ಆವಾಗ ನೆರಿಗೆನ ಹಿಡ್ಕೊಂಡು ಪಿನ್ನನ್ನು ಮಾಡಿಕೊಂಡ್ರೆ ಆಯಿತು. ಈ ಥರ ಕೆಳಗಡೆ ಇಟ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಅರ್ಧ ಇಂಚು ಸ್ಟೆಪ್ ಬೈ ಸ್ಟೆಪ್ ಇಟ್ಕೊಂಡು ಪಿನ್ನನ್ನು ಮಾಡಿಕೊಂಡ್ರೆ ಈಸಿಯಾಗಿ ವೇರ್ ಮಾಡ್ಬೋದು. ಸೊ ಯಾವ ಹೆಣ್ಮಕ್ಳಿಗೆ ಸೀರೆ ಅಂದರೆ ಇಷ್ಟ ಇಲ್ಲ ಹೇಳಿ? ಪ್ರತಿಯೊಂದು ಹೆಣ್ಮಕ್ಳಿಗೂ ಸೀರೆ ಅಂದರೆ ತುಂಬಾ ಇಷ್ಟ. ಪ್ರತಿಯೊಂದು ಹಬ್ಬಕ್ಕಾಗಿರ್ಬೋದು, ಮದುವೆ ಫಂಕ್ಷನ್ಗಾಗಿರ್ಬೋದು, ಫಸ್ಟು ಪ್ರಿಫರೆನ್ಸ್ ಕೊಡೋದೆ ನಾವು ಸೀರೆಗಳಿಗಾಗಿರೋದ್ರಿಂದ ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ಹಾಕ್ಕೊಳ್ಬಹುದು. ಸೊ ಆಯ್ತಲ್ಲ, ಈ ಥರ ಒಂದು ಕೆಳಗಡೆ ಒಂದು ಪಿನ್ನ ಹಾಕ್ಕೊಂಡು ಐರನ್ ಮಾಡಿಕೊಂಡ್ರೆ ಆಗುತ್ತೆ. ನೆಕ್ಸ್ಟ್ ಫೋಲ್ಡಿಂಗ್ ಮಾಡಬೇಕು. ಫೋಲ್ಡಿಂಗ್ ಮಾಡಬೇಕಂದ್ರೆ ನೆರಿಗೆ ಏನು ಹಿಡ್ಕೊಂಡಿದ್ದೀವಲ್ವ ಅದನ್ನು ಕೆಳಗಡೆ ಹಾಕ್ಕೊಳ್ಬೇಕು. ಕೆಳಗಡೆ ಸ್ಟೆಪ್ಪಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಲೇಯರ್ ಏನಿದೆ ಅದು ಅದೇ ಮೆಜರ್ಮೆಂಟಲ್ಲಿ ನಾವು ಫೋಲ್ಡ್ ಮಾಡ್ತಾ ಹೋಗಬೇಕು. ಸೊ ಈ ಥರ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಆರಾಮಾಗಿ ವೇರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಮದುವೆ ಫಂಕ್ಷನಲ್ಲೂ ನೀವು ಯಾರ ಹೆಲ್ಪು ತೊಗೊಳ್ದಿರ ಸೆಲ್ಫಾಗಿ ಕೂಡ ರೆಡಿ ಆಗಬಹುದು. ಈ ಥರ ನಾವು ಪ್ಲೀಟ್ಸ್ನ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ, ನೆರಿಗೆ ಎಲ್ಲ ಇಟ್ಕೊಂಡು ಪ್ಲೀಟ್ಸ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಡ್ರೆಸ್ನ ಹೇಗೆ ಪಟ್ಟಂತ ಹಾಕ್ಕೊಳ್ತೀವೋ ಅದೇ ಥರ ಸೀರೆ ಕೂಡ ಹಾಕ್ಕೊಳ್ಬೋದು. ಏನು ಕಷ್ಟ ಅಂತ ಅನಿಸೋದೇ ಇಲ್ಲ. ಆರಾಮಾಗಿ ಕ್ಯಾರಿ ಮಾಡ್ಬೋದು ಆ್ಯಂಡ್ ಫಿಟ್ಟಾಗಿ ಕೂಡ ಕೂರುತ್ತೆ. ಎಷ್ಟೇ ಹೆವಿ ಆಗಿರೋ ಸೀರೆನೂ ಕೂಡ ಆರಾಮಾಗಿ ಕ್ಯಾರಿ ಮಾಡ್ಬೋದು. ಇಷ್ಟಪಡದೇ ಇರೋ ಹೆಣ್ಮಕ್ಳು ಕೂಡ ಇಷ್ಟಪಟ್ಟು ಹಾಕ್ಕೊಳ್ಳೋ ಥರ ಚೇಂಜ್ ಮಾಡುತ್ತೆ ನಮ್ಮನ್ನು ಈ ಥರ ಮಾಡ್ಕೊಳ್ಳೋದ್ರಿಂದ. ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡು ಕವರ್ಗೋ ಅಥವಾ ಬ್ಯಾಗೋ ಹಾಕ್ಕೊಂಡು ಇಟ್ಕೊಂಡ್ರೆ ಆಯಿತು. ನೀವು ಎಲ್ಲಿ ಕೂಡ ಎತ್ಕೊಂಡೋಗಿ ಆರಾಮಾಗಿ ಹಾಕ್ಕೊಳ್ಬಹುದು. ನೋಡಿ, ಇಷ್ಟೇ ಈಸಿಯಾಗಿ ನಾವು ಸ್ಯಾರಿ ಪ್ಲೇಟ್ಸ್ ಇಟ್ಕೊಂಡು ಫೋಲ್ಡಿಂಗ್ ಮಾಡ್ಕೊಂಡು ಇಟ್ಕೊಳ್ಬೋದು. ಸೊ ಈ ವಿಡಿಯೋಯಿಂದ ನಿಮ್ಗೆ ಸ್ವಲ್ಪನಾದರೂ ಯೂಸ್ ಆಯಿತು ಅಂತ ಅನ್ನೋದಾದರೆ, ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಿರಾ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.